ಪರ್ಯಾಲೋಚಿಸುತ್ತದೆ ಎಂಬ ವಿಷಯ ಸಭೆ ಮುಂದಿದೆ. ಪ್ರಸ್ತಾವ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಮಾನ್ಯ ಸಚಿವರು. ಸಭಾಧ್ಯಕ್ಷರೇ, ಈ ಒಂದು ವಿಧೇಯಕದ ಉದ್ದೇಶ ಗ್ರಾಮ ಪಂಚಾಯಿತಿಗಳು ಗ್ರಾಮೀಣ ಸ್ಥಳೀಯ ಸ್ವಯಂ ಆಡಳಿತ ಸಂಸ್ಥೆಗಳಾಗಿದ್ದು ಅವುಗಳ ಎಲ್ಲ ಅವಶ್ಯಕ ಮೂಲ ಸೌಕರ್ಯಗಳನ್ನು ಕಟ್ಟಡಗಳು ಮತ್ತು ಭೂಮಿಗಳ ಮೇಲಿನ ತೆರಿಗೆಗಳಿಂದ ಸಂಗ್ರಹಿಸಿ ಒದಗಿಸಲಾಗುತ್ತಿದೆ. ಗ್ರಾಮ ಪಂಚಾಯಿತಿಗಳು ಸಕ್ರಮ ಸ್ವತ್ತುಗಳ ಮೇಲಿನ ತೆರಿಗೆಗಳನ್ನು ವಿಧಿಸುತ್ತಿರುವುದರಿಂದ ಮತ್ತು ಸಂಗ್ರಹಿಸುತ್ತಿರುವುದರಿಂದ ಈ ಗ್ರಾಮೀಣ ಜನಸಂಖ್ಯೆ ವೃದ್ಧಿಸುತ್ತಿದ್ದು ಹಳ್ಳಿಗಳಲ್ಲಿ ಗ್ರಾಮಗಳ ಪಟ್ಟಣಗಳಿಗೆ ಇವತ್ತು ಉದ್ಯೋಗಕ್ಕಾಗಿ, ಶಿಕ್ಷಣಕ್ಕಾಗಿ, ಆರೋಗ್ಯಕ್ಕಾಗಿ ವಲಸೆ ಬರ್ತಾ ಇದ್ದಾರೆ. ಯೋಜನಾ ರಹಿತವಾದಂತ ಒಂದು ಬಡಾವಣೆಗಳಲ್ಲಿ ಬರ್ತಾ ಇದ್ದಾರೆ. ನಕ್ಷೆ ಮಂಜೂರಾತಿ ಮತ್ತು ಯುಕ್ತ ಪ್ರಾಧಿಕಾರದಿಂದ ಅನುಮೋದನೆ ಇಲ್ಲದೆ ಹಲವು ಅನಧಿಕೃತ ಕಟ್ಟಡಗಳು ಕಟ್ಟಲಾಗುತ್ತಿರುವುದರಿಂದ ಅನುಮೋದನೆ ಇಲ್ಲದ ಬಡಾವಣೆಗಳ ಹೆಚ್ಚಳವನ್ನು ತಡೆಗಟ್ಟಲು ಮತ್ತು ಗ್ರಾಮ ಪಂಚಾಯತ್ಗಳ ಸಂಪನ್ಮೂಲವನ್ನು ಸಹ ವರ್ಧಿಸಲು ಅನೇಕ ಸಲ ಏನಾಗ್ತಾ ಇದೆ, ಈ ಒಂದು ಅಕ್ರಮ ಬಡಾವಣೆಗಳು ಬಂದ ಮೇಲೆ ಆಸ್ತಿಕರನ್ನು ಬರ್ತಾ ಇಲ್ಲ. ಆದರೆ ಗ್ರಾಮ ಪಂಚಾಯತ್ಗಳು ಅದರ ಸಂಪನ್ಮೂಲದಿಂದ ಕಸ ವಿಲೇವಾರಿ ಮಾಡುವಂಥದ್ದು ಇವತ್ತು ಅವರಿಗೆಲ್ಲ ಒದಗಿಸುವಂಥದ್ದು ಆಗ್ತಾ ಇದೆ. ಇಂಥ ಬಡಾವಣೆಗೊಳಿಸಿದ ಪ್ರಮಾಣ ಪತ್ರವನ್ನು ನೀಡದೆ ಅಧಿಗೋಗಿಸುತ್ತಿರುವ ಕಟ್ಟಡ ಪ್ರತಿ ಕಟ್ಟಡ ಖಾಲಿ ನಿವೇಶನ ಅಥವಾ ಅವೆರಡರಿಂದಲೂ 2025ಕ್ಕೆ ಮೊದಲು ಅಂದರೆ 190 ಇವತ್ತು ಏನು ನಿವೇಶನ ಅಥವಾ ಅವೆರಡರಿಂದ 2025 ಏಪ್ರಿಲ್ ಮೊದಲು ಸ್ವತ್ತುಗಳಿಗೆ ಸ್ವತ್ತು ತೆರಿಗೆಯನ್ನು ವಿಧಿಸುವುದಕ್ಕೆ ಮತ್ತು ಪಂಚಾಯತ್ ರಾಜ್ ತಿದ್ದುಪಡಿ ಅಧಿನಿಯಮ 2025ಕ್ಕೆ 199C ಪ್ರಕರಣವನ್ನು ಸೇರಿಸಲಾಗಿರುವುದರಿಂದ ಗ್ರಾಮೀಣ ಪ್ರದೇಶದಲ್ಲಿ ಲಕ್ಷಾಂತರ ಅನುಮೋದನೆ ಪಡೆದೇ ಸೃಜಿಸಲಾಗಿದ್ದಾವೆ. ಅದಕ್ಕೆ ಕರ್ನಾಟಕ ಗ್ರಾಮಾಂತರ ಯೋಜನೆ ಅಧಿನಿಯಮ 63 ಕರ್ನಾಟಕ ಉಲ್ಲಂಘಿಸಿ ಸೂಕ್ತ ಕುಡಿಯುವ ನೀರಿನ ಸೌಲಭ್ಯ ಅಕ್ರಮ ಸ್ವತ್ತುಗಳ ಹೆಚ್ಚಳಕ್ಕೆ ಇದೇ ರೀತಿಯ ತಿದ್ದುಪಡಿಗಳನ್ನು ಗ್ರೇಟರ್ ಬೆಂಗಳೂರು ಆಡಳಿತ ಅಧಿನಿಯಮ 2024, ಕರ್ನಾಟಕ ಅಧಿನಿಯಮ 336, ಕರ್ನಾಟಕ ಮುನ್ಸಿಪಾಲಿಟಿಗಳ ಅಧಿನಿಯಮ ಸಹ ತಂದಿರುವುದರಿಂದ ಈ ಸ್ವತ್ತುಗಳನ್ನು ಕರ್ನಾಟಕ ಪಟ್ಟಣ ಮತ್ತು ಗ್ರಾಮಾಂತರ ಯೋಜನೆಯ 61 ನಿಯಂತ್ರಣಾ ಚೌಕಟ್ಟಿನೊಳಗೆ ತರಲು ಹಾಗೂ ಸಾರ್ವಜನಿಕ ಸುರಕ್ಷತೆ ಮತ್ತು ಆರೋಗ್ಯದ ಹಿತಾಸಕ್ತಿಯಲ್ಲಿ ಅಂತ ಸ್ವತ್ತುಗಳನ್ನು ನಿಯಂತ್ರಿಸಲು ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ಅಧಿನಿಯಮ 93 ಇವತ್ತು 1993 ಕರ್ನಾಟಕ ಅಧಿನಿಯಮ 14ರ 2ನೇ ಪ್ರಕರಣದ 33ನೇ ಖಂಡಕ್ಕೆ ತಿದ್ದುಪಡಿ ತರುವುದು ಮತ್ತು 63A ಹೊಸ ಪ್ರಕರಣವನ್ನು ಸೇರಿಸುವುದು ಅವಶ್ಯಕವಾಗಿರುವುದರಿಂದ ಈ ವಿಷಯ ತುರ್ತು ಸ್ವರೂಪವಾದ್ದರಿಂದ ಕರ್ನಾಟಕ ವಿಧಾನಮಂಡಲದ ಉಭಯ ಸದನಗಳ ಅಧಿವೇಶನದ ಮೇಲಿನ ಉದ್ದೇಶವನ್ನು ಸಾಧಿಸಲು ಹಿಂದೆ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ತಿದ್ದುಪಡಿ ಅಧ್ಯಾದೇಶ 2026 ಕರ್ನಾಟಕ ಅಧ್ಯಾದೇಶ ನಂಬರ್ 1 ಅನ್ನು ಪ್ರಖ್ಯಾತಿಸಲಾಗಿತ್ತು. ಈ ವಿಧೇಯಕವು ಅಧ್ಯಾದೇಶದ ಒಂದು ಬದಲಿ ವಿಧೇಯಕ ಆಗಿದೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇನೆ. ಅದರ ಜೊತೆಯಲ್ಲಿ ಇವತ್ತೇನು ಹೊಸ ಪ್ರಕರಣ ಸೇರ್ಪಡೆ 165A ಮತದಾರ ನೋಂದಣಿ ಅಧಿಕಾರಿ ಇವತ್ತು ಅಧೀನ ಕಾರ್ಯದರ್ಶಿ ರಾಜ್ಯ ಚುನಾವಣಾ ಆಯೋಗರವರು ಅವರಿಗೆ ಪತ್ರ ಬರೆದು ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ 1993 ಪ್ರಕರಣ 165ಕ್ಕೆ ತಿದ್ದುಪಡಿಯನ್ನು ಮಾಡಲಾಗಿರುತ್ತದೆ. ಸದರಿ ತಿದ್ದುಪಡಿಯಂತೆ ವಿಧಾನಸಭಾ ಮತದಾರರ ಪಟ್ಟಿಯನ್ನು ಅಳವಡಿಸುವುದನ್ನು ಕೈಬಿಟ್ಟು ರಾಜ್ಯ ಚುನಾವಣಾ ಆಯೋಗದ ಮೇಲ್ವಿಚಾರಣೆ, ನಿರ್ದೇಶನ ಮತ್ತು ನಿಯಂತ್ರಣಕ್ಕೆ ಒಳಪಟ್ಟು ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸತಕ್ಕದ್ದು ಎಂದು ತಿದ್ದುಪಡಿಯಾಗಿರುತ್ತದೆ. ಗ್ರೇಟರ್ ಬೆಂಗಳೂರು ಅಧಿನಿಯಮದ ಪ್ರಕರಣ 36ರಲ್ಲಿರುವಂತೆ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮದಲ್ಲಿ ಮತದಾರರ ನೋಂದಣಿ ಅಧಿಕಾರಿ ಎಂಬ ಹೊಸ ಪ್ರಕರಣವನ್ನು ಸೇರ್ಪಡೆ ಮಾಡಲು ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಅದರಂತೆ ಈ ಒಂದು ತಿದ್ದುಪಡಿಯನ್ನು
ತರಲಾಗಿದೆ. ಇದನ್ನು ಅಂಗೀಕರಿಸಬೇಕು ಅಂತ ಹೇಳಿ ತಮಗೆ ಕೋರುತ್ತೇನೆ. ಈಗ ವಿಧೇಯಕವನ್ನ ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. 2 ರಿಂದ 6ರವರೆಗೆ ಖಂಡಗಳು ವಿಧೇಯಕದ ಅಂಗವಾಗಿರಬೇಕು ಎನ್ನುವುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಅಂತ ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ. 2 ರಿಂದ 6ರವರೆಗೆ ಖಂಡಗಳು ವಿಧೇಯಕದ ಅಂಗವಾದವು. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಸಚಿವರು, ಪ್ರಸ್ತಾವವನ್ನು ಅಂಗೀಕರಿಸಬೇಕೆಂದು ಕೋರುತ್ತೇನೆ. ಪ್ರಸ್ತಾವವನ್ನು ಮಂಡಿಸಲಾಗಿದೆ. ಅದನ್ನು ಈಗ ಸಭೆ ಮತಕ್ಕೆ ಹಾಕುತ್ತೇನೆ. 2026ನೇ ಸಾಲಿನ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ 2ನೇ ತಿದ್ದುಪಡಿ ವಿಧೇಯಕವನ್ನ ಈ ಸಭೆ ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ. ಸನ್ಮಾನ್ಯ ಸಂತೋಷ್ ಲಾಡ್ ಅವರು. ಸಭಾಧ್ಯಕ್ಷರೇ, 2020